ಆ್ಯಂಡ್ ಎಕನಾಮಿಕ್ ಟೈಮ್ಸಲ್ಲಿ ಬಂದಿದ್ದ ಆರ್ಟಿಕಲ್ನ ಎಲ್ಲ ಭಾಳ ಸೀರಿಯಸ್ ಆಗಿ ತೊಗೋತಾರೆ. ಬ್ಯಾಂಕರ್ಸ್ ಆಗಲಿ, ಫೈನಾನ್ಷಿಯರ್ಸ್ ಆಗಲಿ. ಮರ್ಜ್ ಆದಮೇಲೆ 2 ಏರ್ಲೈನು ಸೇರಿ 78 ಏರ್ಕ್ರಾಫ್ಟ್ ಆಯಿತು, ಟೋಟಲ್ ಏರ್ಕ್ರಾಫ್ಟು. ಅದರಿಂದ ನಾನು ಒಂದು ಪಿಲ್ಲರ್ ಅಂತ ಹೇಳ್ಕೊಬೋದು. ಸೊ ಅದೇ ಕಿಂಗ್ ಫಿಶರ್ಗೆ ಯಾಕೆ ಮಾರಬೇಕಾಯ್ತು? ಮಾಡೀರಾ, ಆದರೆ ನಿಜವೂ ನಿಮ್ಮ ಧೈರ್ಯ ಅಂತ ಹೇಳಿದ್ರೆ ಅದು ಹೇಗೆ ಸರ್ ಏವಿಯೇಷನ್ ಇದು ಇಂಡಸ್ಟ್ರಿ ತೊಗೊಂಡು ಸೆಟಪ್ ಮಾಡ್ತೀನಿ ಅಂತ ಇದು ಇತ್ತಲ್ಲ, ಅದು ಬಹಳ ಒಂದು ದೊಡ್ಡ ಅದಕ್ಕೆ ಚಾಲೆಂಜಿಂಗ್ ಒಂದು ಮೈಂಡ್ಸೆಟ್ ಬೇಕು ಆ್ಯಕ್ಚುಲಾಗಿ. ಅದಕ್ಕೆ ಅದು ಹೇಗೆ ಅಷ್ಟು ಆ ಇಂಡಸ್ಟ್ರಿ ಬಗ್ಗೆ ಅಷ್ಟು ಸ್ಟಡಿ ಮಾಡಿ ಇದು ಮಾಡಿ ಎಷ್ಟು ಎಫರ್ಟ್ಸ್ ಹಾಕಿದ್ರಿ, ಅದೆಲ್ಲ ನಮಗೆ ನಿಜವೂ ನಾವು ಯಂಗ್ಸ್ಟರ್ ನಮ್ಮಂಥವ್ರಿಗೆ ತಿಳಿಬೇಕು ಸರ್. ಆ್ಯಕ್ಚುಲಿ ಯಂಗ್ಸ್ಟರ್ಸ್ಗೂ ಯಾಕಂದರೆ ಆ ಇಂಡಸ್ಟ್ರಿಗೆ ಹೋಗೋಕ್ಕೆ ಭಯ ಪಡೋದತ್ತೆ. ಯಾಕಂದರೆ ಕಷ್ಟ ಭಾಳ, ಅಷ್ಟು ದೊಡ್ಡ ಇಷ್ಟು ವ್ಯಾಸ್ಟ್ ಸಬ್ಜೆಕ್ಟ್ ಬೇರೆ, ಎಷ್ಟು ಇದನ್ನು ಸ್ಟಡಿ ಮಾಡಬೇಕು, ಎಲ್ಲ ಮಾಡಬೇಕು. ಅದು ನಿಜವೂ ಒಂದು ಇನ್ಸ್ಪಿರೇಷನಲ್ ಸರ್, ನೀವೊಂದು ಐಕಾನ್ ಸರ್ ನೀವು ಆ್ಯಕ್ಚುಲಾಗಿ. ಅದು ಹೇಗೆ ಸಾಧ್ಯ ಆಯಿತು ನಿಮ್ಮ ಲೈಫಲ್ಲಿ? ಅದು ನಮ್ಮ ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಒಂದು ಮೋಟಿವೇಶನ್. ಇದಕ್ಕೋಸ್ಕರ ತಾವು ಸ್ವಲ್ಪ ಈ ಇನ್ಫಾರ್ಮೇಷನ್ಸ್ ಎಲ್ಲ ಕೊಡ್ಬೇಕು ಸರ್ ದಯವಿಟ್ಟು. ಅಷ್ಟೇ ಅಲ್ಲದೆ ಈಗ ಏವಿಯೇಷನ್ ಇಂಡಸ್ಟ್ರಿ ಅಂತ ಬಂದಾಗ ಫೈನಾನ್ಷಿಯಲ್ ಇಶ್ಯೂಸ್ ಅಂತ ಬಂದರೆ ಇಟ್ ವಿಲ್ ಬಿ ಇನ್ ಮಿಲಿಯನ್ಸ್. ಸೊ ಅಷ್ಟು ಕಾಂಪ್ಲೆಕ್ಸ್ ಫೈನಾನ್ಷಿಯಲ್ ಇಶ್ಯೂಸ್ ಹೇಗೆ ಹ್ಯಾಂಡಲ್ ಮಾಡ್ತಾಯಿರಿ ಅಂತ ತಿಳಿಸ್ಕೊಡ್ಬೇಕು. ಈಗ ಶಂಕರ್ ಅವರು ಹೇಳಿದ್ದು, ಅವ್ರು ಏನು ಹೇಳಿದ್ರು, ಏರ್ ಡೆಕ್ಕನ್ಗೆ ಕ್ರೆಡಿಟ್ ಕೊಡ್ತಾರೋ ಅದು ಮೇಜರ್ ಕ್ರೆಡಿಟು. ಬೇರೆಯವರು ಲೈಕ್ ಕ್ಯಾಪ್ಟನ್ ಗೋಪಿನಾಥ್ ಮೇಜರ್ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ಆಮೇಲೆ ಫೈನಾನ್ಸ್ ಮಾಡಿದ್ರು ನಮ್ಮ ಕ್ಲೈಂಟು SN ಲದಾನಿ ಅಂತ, ಅವ್ರಿಗೆ ಹೋಗಬೇಕು. ಆಮೇಲೆ ಆಪ್ರೇಷನ್ಸಲ್ಲಿ, ಯಾಕಂದರೆ ನೀವು ಪಿಲ್ಲರ್ ಅಂತ ಹೇಳಿದ್ರಿ, ಒಂದು ಪಿಲ್ಲರಿಂದ ನೀವು ಮನೆ ನಿಲ್ಸೋಕ್ಕಾಗಲ್ಲ, 4 ಪಿಲ್ಲರ್ ಬೇಕೇ ಬೇಕು. ಅದರಿಂದ ನಾನು ಒಂದು ಪಿಲ್ಲರ್ ಅಂತ ಹೇಳ್ಕೊಬೋದು, ಆಯಿತಾ. ಆದರೆ 3 ಪಿಲ್ಲರ್ಗಳು ಬೇರೆಯವರು ಇದ್ದರು. ಇದು ಒಂದು ಟೀಮ್ ವರ್ಕು. ಒಂದು ಏನು ಹೇಳ್ಬೋದು ಅಂತಂದರೆ, ಏರ್ ಡೆಕ್ಕನ್ನಲ್ಲಿ ಒಂಥರ ಪ್ಯಾಷನ್ನು, ಎಂಪ್ಲಾಯೀಸಲ್ಲಿ ಪ್ಯಾಷನ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ನಾವು ಹೇಳಿದ್ರು ಇಲ್ಲಪ್ಪ ಮನೆಗೆ ಹೋಗು ಅಂತಂದ್ರೂ ಹೋಗ್ತಾಯಿರಲ್ಲ, ಜನ ಕೂತ್ಕೊಂಡು ಕೆಲಸ ಮಾಡೋರು. ಅದು ಒಂದು ಅವ್ರಿಗೆ ಮೋಟಿವೇಟೆಡ್, ಏನೋ ಕಂಟ್ರಿನಲ್ಲಿ ಫಸ್ಟಾಗಿ ಮಾಡ್ತಾಯಿದ್ದೀವಿ, ಎಲ್ಲರಿಗೂ ಏರ್ ಟ್ರಾವೆಲ್ ಒಂದು ಸೌಲಭ್ಯ ಕಲ್ಪಿಸ್ಕೊಡ್ತಾ ಇದ್ದೀವಿ ಅನ್ನೋದು ಒಂದು ಎಲ್ರಿಗೂ ಒಂದು ಪ್ಯಾಷನ್ ಕ್ರಿಯೇಟ್ ಮಾಡ್ತು. ಅದು ಆ ಟೀಮ್ ವರ್ಕಿಂದ ಇದು ಕೆಲಸ ಸುಲಭವಾಯಿತು. ಆದರೆ ನಮಗೆ ಬೇಕಾದಷ್ಟು ತೊಂದರೆಗಳಿದ್ದವು. ಯಾಕಂದರೆ ಇಂಡಿಯಾದಲ್ಲಿ ಸ್ಕಿಲ್ಡ್ ಮ್ಯಾನ್ ಪವರು ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಅವ್ರನ್ನ ಐಡೆಂಟಿಫೈ ಮಾಡೋದು, ಅವ್ರಿಗೆ ಟ್ರೈನಿಂಗ್ ಕೊಡೋದು. ಆಮೇಲೆ ಸುಮಾರಷ್ಟು ಜನ, ಯಾಕಂದರೆ ಕ್ಯಾಪ್ಟನ್ ಗೋಪಿನಾಥ್, ಆಮೇಲೆ ಕ್ಯಾಪ್ಟನ್ ಸ್ಯಾಮ್ಯಲ್, ವಿಷ್ಣು ರಾವಲ್ ಇವರೆಲ್ಲ ಆರ್ಮಿ ಬ್ಯಾಕ್ಗ್ರೌಂಡ್, ಆರ್ಮಿ ಆಮೇಲೆ ಏರ್ಫೋರ್ಸಿಂದ ಸುಮಾರು ಜನಗಳನ್ನ ಅವರು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ಮೇಲೆ ಅವ್ರಿಗೆ ಇಲ್ಲಿ ನಾವು ಒಂಥರ ರಿಹ್ಯಾಬಿಲೇಷನ್ ಥರ ಮಾಡಿದ್ವಿ. ಅವರುಗಳು ಸುಮಾರು ಒಂದು 3,000 ಜನ, ನಾ ಏನು ಹೇಳಿದ್ನೋ ಅದರಲ್ಲಿ ಒಂದು 500-600 ಜನ ಎಕ್ಸ್ ಸರ್ವಿಸ್ ಮನ್ನೇ ಇದ್ರು. ಅದು ಒಂದು ಒಳ್ಳೆ ಟೀಮ್ ವರ್ಕ್ ಕ್ರಿಯೇಟ್ ಮಾಡ್ತು. ಅವರು ಏನಾದ್ರೂ ಆರ್ಮಿ ಮತ್ತು ನೇವಿ ಆಮೇಲೆ ಏರ್ಫೋರ್ಸಲ್ಲಿ ಡಿಸಿಪ್ಲಿನ್ನು, ಅವ್ರಿಗೊಂಥರ ಶಿಸ್ತು ಅನ್ನೋದು ಅವ್ರಿಗೆ ಹೇಳ್ಕೊಡ್ಬೇಕಾದ್ದೇ ಇಲ್ಲ. ಅವರಿಂದ ನಾವು ಕಲಿಬೇಕು. ಆ ಥರ ಶಿಸ್ತುಗಳಿರುತ್ತೆ. ಕೊಟ್ಟಿದ್ದ ಕೆಲಸನ ಕರೆಕ್ಟಾಗಿ ಮಾಡ್ತಾರೆ, ಅದನ್ನೇನೋ ಇದು ಮಾಡಲ್ಲ, ಅದು ಮುತುವರ್ಜಿ ವಹಿಸ್ತಾರೆ. ಇದೆಲ್ಲ ನಮಗೆ ಒಂದು ಪೂರ್ವಕವಾಗಿ ಬಂತು. ಅದರಿಂದ ಇದೆಲ್ಲ ಕೂಡಿ ಬಂದಿದ್ದರಿಂದ ಇದು ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಯಿತು. ಸೊ ಆದರೆ ಏವಿಯೇಷನ್ನಲ್ಲಿ ಎಲ್ಲರೂ ಹೇಳ್ತಾರೆ ಭಾಳ ಕಷ್ಟ ಇಂಡಸ್ಟ್ರಿ, ಇದನ್ನು ಅಷ್ಟು ಸುಲಭ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಆಮೇಲೆ ಫೇಲ್ಯೂರ್ಸ್, ಏವಿಯೇಷನ್ ಏರ್ಲೈನ್ಸಲ್ಲಿ ಫೇಲ್ಯೂರ್ಸೇ ಜಾಸ್ತಿ. ಈಗ ನಾವು ಬ್ಯಾಂಕಿಗೆ ಹೋದಾಗ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾವು ಒಂದು 3 ಕೋಟಿ ಲೋನ್ ಕೇಳಿದ್ವಿ, ಜಾಸ್ತಿ ಕೇಳಿಲ್ಲ, 3 ಕೋಟಿ ಲೋನ್ ಕೇಳಿದ್ದು ಶುರು ಮಾಡೋ ಟೈಮಲ್ಲಿ. ಆಗ ಏನಾಯಿತು ಅಂದರೆ ಅವರು ಇವೆಲ್ಲ ಕೋಟ್ ಮಾಡೋರು. ನೋಡಿ, ಈಸ್ಟ್ ವೆಸ್ಟ್ ಏರ್ಲೈನ್ಸ್, ದಮಾನಿಯಾ ಏರ್ವೇಸು, ಆಮೇಲೆ ಮೋದಿ ಲುಫ್ತ್ ಅಂತ, ಆಮೇಲೆ NEPC ಏರ್ಲೈನ್ಸು, ಇವೆಲ್ಲ ಶುರುವಾಗಿ UB ಏರ್, ಇವೆಲ್ಲ ಶುರುವಾಗಿ ಕ್ಲೋಸ್ ಆಗಿದೆ. ನೀವು ಹೆಂಗೆ ಸಕ್ಸಸ್ ಆಗ್ತೀರಾ? ನಿಮಗೇನು ಆ ಥರ ಸ್ಪೆಷಲ್ ಕ್ವಾಲಿಟಿ ನಿಮ್ಮಲ್ಲಿ ಏನಿದೆ? ಆಯಿತು. ಅಷ್ಟೊತ್ತಿಗೆ ನರೇಶ್ ಗೋಯಲ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಬಂದಿತ್ತು ಎಕನಾಮಿಕ್ ಟೈಮ್ಸಲ್ಲಿ, ಲೋ ಕಾಸ್ಟ್ ಏರ್ಲೈನ್ಸು ಸಕ್ಸೀಡ್ ಆಗಕ್ಕೆ ಸಾಧ್ಯ ಇಲ್ಲ ಇಂಡಿಯಾದಲ್ಲಿ ಅಂತ ಒಂದು ದೊಡ್ಡ ಸ್ಟೇಟ್ಮೆಂಟ್, ಒಂದು ಅರ್ಧ ಪೇಜ್ ಆರ್ಟಿಕಲ್ ಎಕನಾಮಿಕ್ ಟೈಮ್ಸಲ್ಲಿ. ಆ್ಯಂಡ್ ಎಕನಾಮಿಕ್ ಟೈಮ್ಸಲ್ಲಿ ಬಂದಿದ್ದ ಆರ್ಟಿಕಲ್ನ ಎಲ್ಲ ಭಾಳ ಸೀರಿಯಸ್ ಆಗಿ ತೊಗೋತಾರೆ. ಬ್ಯಾಂಕರ್ಸ್ ಆಗಲಿ, ಫೈನಾನ್ಷಿಯರ್ಸ್ ಆಗಲಿ, ಅಥವಾ ಮತ್ತೊಬ್ಬ ಆಗಲಿ ಭಾಳ ಸೀರಿಯಸ್ ಆಗಿ ತೊಗೋತಾರೆ. ಇದು ಒನ್ ಆಫ್ ದ ಕಂಟ್ರೀಸ್ ಲೀಡಿಂಗ್
ಫೈನಾನ್ಷಿಯಲ್ ನ್ಯೂಸ್ ಪೇಪರ್. ಸೊ ಈ ಥರದಲ್ಲಿ ಸಿಚುವೇಷನಲ್ಲಿ ನಮಗೆ ಫೈನಾನ್ಸ್ ಮಾಡೋದು, ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಆದ್ರೂ ನಾವು ನಮ್ಮ ಕಮಿಟ್ಮೆಂಟು, ನಮ್ಮ ಗೋಪಿನಾಥ್ ಅವ್ರದ್ದಾಗಲಿ, ನಂದಾಗಲಿ, ಅಥವಾ ಮಿಸ್ಟರ್ ಲದಾನಿ ಅವ್ರದ್ದಾಗಲಿ, ಕ್ಯಾಪ್ಟನ್ ಸ್ಯಾಮ್, ಅವ್ರ ಕಮಿಟ್ಮೆಂಟ್ಗಳು ಹೇಗಿತ್ತು ಅಂತಂದರೆ, ಬ್ಯಾಂಕರ್ಸ್ ಆಯ್ತಪ್ಪ ಏನೋ ಒಂದು ತೊಗೊಳ್ಳೋಣ, ಏನೋ ಒಂದು ಇವ್ರಿಗೆ ಎನ್ಕರೇಜ್ ಮಾಡೋಣ ಅನ್ನೋ ದೃಷ್ಟಿನಲ್ಲಿ ನಮಗೆ ಎಕ್ಸ್ಪೋಷರ್ ತೊಗೊಂಡ್ರು. ಬಟ್ ನಾವು ಮ್ಯಾನೇಜ್ ಮಾಡ್ತೀವಿ. ಯಾಕಂದರೆ ನಮ್ಮ ಬಿಸ್ನೆಸ್ ಮಾಡಲ್ ಇತ್ತಲ್ಲ, ಬಿಸ್ನೆಸ್ ಮಾಡಲಲ್ಲಿ ಕ್ಯಾಶ್ ಜನ್ರೇಷನ್ ಆಗೋ ಹಾಗೆ ನಾವು ಬಿಸ್ನೆಸ್ ಮಾಡಲ್ನ ಕ್ರಿಯೇಟ್ ಮಾಡಿದ್ವಿ. ನಾವು ಯಾರಿಗೂ ಕ್ರೆಡಿಟ್ ಕೊಡ್ತಾ ಇರಲಿಲ್ಲ, ಆಯಿತಾ. ಸೊ ಟಿಕೆಟ್ನ 3 months ಮುಂಚೆನೇ ನಾವು ಸೇಲ್ಗೆ ಹಾಕ್ತಿದ್ವಿ. ಇಂಟರ್ನೆಟ್ಟಲ್ಲಿ ಬಂದ್ಬಿಡೋದು ನಮಗೆ ದುಡ್ಡು. ಮಿಡ್ ನೈಟ್ ಏನು ಟ್ರಾನ್ಸಾಕ್ಷನ್ ಆಗುತ್ತೋ ಬೆಳಗ್ಗೆ 10 ಗಂಟೆಗೆ ಆ ಅಮೌಂಟು ನಮ್ಮ ಅಕೌಂಟಲ್ಲಿ ಇರೋದು. ಸೊ ಈ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ನ ನಾವು ಹೇಗೆ ಮಾಡಬೇಕು ಅನ್ನೋದನ್ನ ಮನಸ್ಸಲ್ಲಿಟ್ಕೊಂಡು ಈ ಕಂಪ್ಲೀಟ್ ಬಿಸ್ನೆಸ್ ಸ್ಟ್ರಕ್ಚರ್ನ ನಾವು ಮಾಡಿದ್ವಿ. ಅದರಿಂದ ಪ್ರಾಬ್ಲಮ್ ಇತ್ತು. ಯಾಕಂದರೆ ನಾವು ಒಂದೊಂದು ಏರ್ಕ್ರಾಫ್ಟ್ ತೊಗೊಂಬಂದು ಇಂಟ್ರೊಡ್ಯೂಸ್ ಮಾಡಿದ್ರೆ ಅದಕ್ಕೆ ಇನಿಷಿಯಲ್ ಖರ್ಚುಗಳಿರುತ್ತೆ, ಇದಿರುತ್ತೆ, ಅದಿರುತ್ತೆ. ಆಮೇಲೆ ಪೈಲಟ್ಸ್ಗಳಿಗೆ ಟ್ರೈನಿಂಗ್ ಕೊಡಬೇಕು, ಅವೆಲ್ಲ ವೆರಿ ಕಾಂಪ್ಲೆಕ್ಸು. ಒಂದೊಂದು ಪೈಲಟ್ರಿಗೆ ಟ್ರೈನಿಂಗ್ ಕಾಸ್ಟು 15-20-25 ಲಕ್ಷ ಆಗೋದು. ಆಮೇಲೆ ಅವರಿಗೆ ಎವ್ರಿ 6 months ಫರ್ದರ್ ಟ್ರೈನಿಂಗ್ ಕೊಡ್ತಾನೆ ಇರಬೇಕು. ರಿಕರೆಂಟ್ ಟ್ರೈನಿಂಗ್ ಅಂತಾರೆ, ಅದು ಕೊಡ್ತಾ ಇರಬೇಕು. ಬೇರೆ ಎಂಜಿನಿಯರ್ಸಿಂಗ್ ಟ್ರೈನಿಂಗ್ ಕೊಡಬೇಕು, ಎಂಜಿನಿಯರಿಂಗ್ ಫೆಸಿಲಿಟಿ ಸೆಟಪ್ ಮಾಡಬೇಕು. ಇಂಡಿಯಾದಲ್ಲಿ ಅವಾಗ ನೀವೇ ಇನ್ವೆಸ್ಟ್ ಮಾಡಬೇಕಾಗುತ್ತಾ ಪೈಲಟ್? ಹೌದು. ಅದು ಏನಾಗುತ್ತೆ ಅಂದರೆ ಅವರು 20 ಲಕ್ಷ ನಾವು ಅವ್ರ ಹತ್ರ ಒಂದು ಡೆಪಾಸಿಟ್ ಆಗಲಿ ಅಥವಾ ಅವ್ರಿಗೇನೋ ಬ್ಯಾಂಕಲ್ಲಿ ಲೋನ್ ಕೊಡಿಸಿದ್ರೂ ಅದನ್ನು ನಾವು 2 ವರ್ಷ 3 ವರ್ಷದಲ್ಲಿ ಅವರಿಗೆ ರಿಯಂಬರ್ಸ್ಮೆಂಟ್ ಮಾಡಬೇಕು. ಇಲ್ಲದೇ ಪೈಲಟ್ಗಳು ಬರೋದಿಲ್ಲ. ಯಾಕಂದರೆ ನಾವು ಇದನ್ನೆಲ್ಲ ಖರ್ಚು ಮಾಡಿ ಟ್ರೈನಿಂಗ್ ತೊಗೊಂಡು ನಾಳೆ ಏರ್ಲೈನ್ ನಡೀತಾರೆ ನಮ್ಮ ಗತಿ ಏನು ಅಂತ ಒಂದು ಕ್ವಶನ್ ಇರುತ್ತೆ ಅವ್ರ ಹತ್ರ. ಯಾಕಂದರೆ ಅಷ್ಟು ಸುಲಭ ಬರಲ್ಲ. ಏರ್ಲೈನ್ ನಡೀತಿದ್ರೆ ಅವ್ರ ಲಾಸ್ ಆಗುತ್ತೆ. ಸೊ ಇದು ಎಲ್ಲ ವರ್ಲ್ಡಲ್ಲಿ ಎಲ್ಲ ಕಡೆ ಆಗಿದೆ. ಅದರಿಂದ ಈ ಯಾವನ್ ಪೈಲಟ್ ಆಗಬೇಕು ಅಂತನೋ ಅವನು ಇದನ್ನೆಲ್ಲ ಯೋಚನೆ ಮಾಡ್ತಾನೆ. ಸೊ ಏನು ಸ್ಟಡಿ ಮಾಡಿರಬೇಕು ಸರ್ ಇವಾಗ ಪೈಲಟ್ ಆಗಬೇಕು ಅಂದರೆ? ಎನಿ ಡಿಗ್ರಿ ಅವರು ಆಗ್ಬೋದಾ, ಇಲ್ಲ ಸೈನ್ಸ್ ಟೆಕ್ನಿಕಲ್ ಆಗಿ ಅವರು ವೆಲ್ವರ್ಸ್ಡ್ ಆಗಿರಬೇಕಾ? DGCA ರೂಲ್ಸ್ ಅಥವಾ ಇಂಟರ್ನ್ಯಾಷನಲ್ ರೂಲ್ಸ್ ಪ್ರಕಾರ ಅವ್ರಿಗೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸಲ್ಲಿ ನಾಲೆಜ್ ಇರಬೇಕು. ಎಕ್ಸಾಮಿನೇಷನ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್, PU ಸೆಕೆಂಡ್ ಇದ್ದರೂ ಸಾಕು, ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇರಬೇಕು. ಆಮೇಲೆ ಅವರು ಫಸ್ಟು ಅಬಿನಿಷಿಯೋ ಟ್ರೈನಿಂಗ್ ಅಂತಾರೆ, ಅದಕ್ಕೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಅಂತ ಕೊಡ್ತಾರೆ. ಅದಕ್ಕೆ ಸುಮಾರು ಒಂದು 250 ಗಂಟೆ ಒಂದು ಸಣ್ಣ ಏರ್ಕ್ರಾಫ್ಟ್ನ ಓಡಿಸ್ಬೇಕಾಗುತ್ತೆ. ಅದಕ್ಕೆ ಸುಮಾರು ಇವಾಗ ಇಂಡಿಯಾದಲ್ಲಿ ಮಾಡಿದ್ರೆ ಒಂದು 60-70 ಲಕ್ಷ ಖರ್ಚಾಗುತ್ತೆ. ಫಾರಿನಲ್ಲಿ ಮಾಡಿದ್ರೆ 1 ಕೋಟಿ ಮೇಲೆ ಖರ್ಚಾಗುತ್ತೆ 250 ಗಂಟೆ ಓಡಿಸೋದಕ್ಕೆ. ಅದು ಓಡಿಸಿದ ಮೇಲೆ ನಿಮಗೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಅಂತ ಕೊಡ್ತಾರೆ. ಅದಾದಮೇಲೆ ನೀವು ಯಾವ ಏರ್ಕ್ರಾಫ್ಟ್ನ ಏರ್ಲೈನಲ್ಲಿ ಓಡಿಸ್ತಿರೋ ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ತಗೋ. ಆ ಟ್ರೈನಿಂಗ್ಗೆ ಇವಾಗ ಒಂದು 25 ಲಕ್ಷ ಆಗುತ್ತೆ. ಆ ಟ್ರೈನಿಂಗ್ ಇಲ್ಲ, ಕೆಲವು ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ನ ತೊಗೊಳ್ಬೇಕಾದ್ರೆ ಕ್ಯಾಂಡಿಡೇಟೇ ಖರ್ಚು ಮಾಡ್ತಾನೆ, ಅದಿಲ್ಲದೆ ನಾವು ತೊಗೊಳ್ಳೋದಿಲ್ಲ. ಆ್ಯಂಡ್ ಇವಾಗ ಏನಾಗಿದೆ ಅಂತಂದರೆ ಏರ್ಲೈನಲ್ಲಿ ನಾವು ಶುರು ಮಾಡಿದಾಗ ಈ ಜಾಬ್ ಆಪರ್ಚುನಿಟೀಸು ಪೈಲಟ್ಸ್ಗೆ ತುಂಬ ಕಡಿಮೆ ಇತ್ತು. ಅದರಿಂದ ಅಷ್ಟು ಸುಲಭವಾಗಿ ಯಾರೂ ಖರ್ಚು ಮಾಡಿ ಬರ್ತಾ ಇರಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂತಂದರೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಆಗ್ತಿದ್ದಂಗೆ ಎಷ್ಟೋ ಜನ ಪೈಲಟ್ ಕೆರಿಯರ್ ತೊಗೋತಾ ಇದ್ದಾರೆ. ತೊಗೊಂಡು ಎಂಜಿನಿಯರಿಂಗ್ ಆಗ್ಬೋದು ಅಥವಾ BSc ಆಗಿರ್ಬೋದು ಅಥವಾ PUC ಆಗಿರ್ಬೋದು ಅವರು ತೊಗೋತಾರೆ. ನಮ್ದು ಇನ್ನೊಂದೇನು ಅಂದರೆ ಡೆಕ್ಕನ್ನಲ್ಲಿ ನಾವು ಫಸ್ಟು ವಿಮನ್ ಪೈಲಟ್ಗೆ ಸುಮಾರು ಎನ್ಕರೇಜ್ ಮಾಡಿದ್ವಿ. ನಮ್ಮಲ್ಲಿ ಒಂದು 50 ಜನ ವುಮನ್ ಪೈಲಟ್ ಇದ್ರು. ಡೆಕ್ಕನ್ ಏರ್ವೇಸ್ ವುಮನ್ ಪೈಲಟ್ಸ್, ವುಮನ್ ಎಂಪವರ್ಮೆಂಟ್ ಮಾಡಿ ಅದು ಒಂದು 50 ಜನ. ಏರ್ ಹೋಸ್ಟೆಸ್ ಅಫ್ಕೋರ್ಸ್ ಎಲ್ಲ 90% ವಿಮನ್. ಬಟ್ ಪೈಲಟ್ಸ್ನ ನಾವು ಒಂದು ಫಸ್ಟ್ ಟೈಮ್ ಇಲ್ಲ, ಏರ್ ಇಂಡಿಯಾದಲ್ಲೂ ಇದ್ದರು, ಜೆಟ್ ಏರ್ವೇಸಲ್ಲೂ ಇದ್ದರು. ಆದರೆ ನಾವು ಸ್ವಲ್ಪ ಜಾಸ್ತಿ ಎನ್ಕರೇಜ್ಮೆಂಟ್ ಕೊಟ್ವಿ ವಿಮನ್ ಪೈಲಟ್ಗೆ. ಸುಮಾರು ಜನ ವಿಮನ್ ಪೈಲಟ್ಗಳು ಸಕ್ಸಸ್ಫುಲ್ಲಾಗಿ ಆಪರೇಷನ್ನ ಹ್ಯಾಂಡಲ್ ಮಾಡಿದ್ರು. ಸೊ ಇದೆಲ್ಲ ಎಲ್ಲ ಒಟ್ಟಿಗೆ ಸೇರ್ಕೋತು ಅಂತ ಹೇಳ್ಬೋದು ನಾವು. ಬಟ್ ಆದರೂ ಕೆಲವು ಡಿಫಿಕಲ್ಟೀಸ್ ಇತ್ತು. ಏರ್ಪೋರ್ಟ್ಗಳಲ್ಲಿ ನಮಗೆ ಕನ್ವೀನಿಯನ್ಸ್ ಇರಲಿಲ್ಲ, ಏರ್ಪೋರ್ಟ್ನಲ್ಲಿ ಕೆಪಾಸಿಟಿ ಇರಲಿಲ್ಲ. ಇದೆಲ್ಲ ಏರ್ಕ್ರಾಫ್ಟ್ ನಿಲ್ಲಿಸೋದಕ್ಕೇ ಇದಿರಲಿಲ್ಲ, ಜಾಗಗಳಿರಲಿಲ್ಲ ಏರ್ಪೋರ್ಟ್ಗಳಲ್ಲಿ. ಈ ಪ್ರಾಬ್ಲಮ್ಗಳು ಇದ್ವು. ಬಟ್ ಅದನ್ನೆಲ್ಲ ಹೆಂಗೋ ಸಾಲ್ವ್ ಮಾಡಿದ್ವಿ. ಈ ನೋಡಿ, ಲೋ ಕಾಸ್ಟ್ ಏರ್ಲೈನ್ನಲ್ಲಿ ಅವರು ಒಂದೇ ಒಂದು ಬೇಸ್ ಅಂತ ಇಟ್ಕೋತಾರೆ. ಅಂದರೆ ಎಲ್ಲ ಏರ್ಕ್ರಾಫ್ಟ್ ಏನಿರುತ್ತೋ ಎಲ್ಲ ಒಂದು ಬೇಸಿಗೆ ಬರುತ್ತೆ. ಒಂದು ಬೇಸಲ್ಲಿ 20, 30, 40, 50 ಏರ್ಕ್ರಾಫ್ಟ್ ಇಟ್ಕೊತಾರೆ.
ಬಟ್ ನಮ್ಮಲ್ಲಿ ಆ ಥರ ಏರ್ಪೋರ್ಟ್ಗಳೇ ಇಲ್ಲ. ಇಲ್ಲಿ ಒಂದು ಏರ್ಪೋರ್ಟಲ್ಲಿ ಒಂದು 10 ಏರ್ಕ್ರಾಫ್ಟ್ ಇಟ್ಕೊಳ್ಳೋಕೆ ಜಾಗ ಇರಲಿಲ್ಲ. ಅದರಿಂದ ನಾವು 7 ಬೇಸ್ ಕ್ರಿಯೇಟ್ ಮಾಡಿದ್ವಿ, ವಿಚ್ ಈಸ್ ನಾಟ್ ಕರೆಕ್ಟ್ ಫಾರ್ ದ ಲೋ ಕಾಸ್ಟ್ ಏರ್ಲೈನ್ ಪ್ರಿನ್ಸಿಪಲ್ ಪ್ರಕಾರ ಕರೆಕ್ಟ್ ಇಲ್ಲ. ಬಟ್ ಏನು ಮಾಡ್ತೀರಿ, ಇಲ್ಲಿ ಜಾಗ ಇಲ್ಲ, ಇಲ್ಲಿ ಏರ್ಪೋರ್ಟ್ಗಳಲ್ಲಿ ಜಾಗ ಇಲ್ಲ. ಸೊ ಅದಕ್ಕೆ ನಾವು ಈವನ್ ಡೆಲ್ಲಿನಲ್ಲಿ ನಮ್ಗೆ ಒಂದು 5-6 ಏರ್ಕ್ರಾಫ್ಟ್ ಪಾರ್ಕಿಂಗ್ ಪ್ಲೇಸ್ ಕೊಟ್ಟಿದ್ರು ಒಂದೊಂದು ಏರ್ಕ್ರಾಫ್ಟ್ ಒಂದೊಂದು ಕಡೆಗೆ, ಒಂದು ಏರ್ಕ್ರಾಫ್ಟ್ ಇಲ್ಲಿ ನಿಲ್ಲಿಸಿದ್ರೆ ಇನ್ನೊಂದು ಏರ್ಕ್ರಾಫ್ಟಿಗೆ 3 ಕಿಲೋಮೀಟ್ರ್ ದೂರ ಇರುತ್ತೆ. ಸೊ ಈ ಪ್ರಾಬ್ಲಮ್ಗಳಿದ್ವು. ಅದನ್ನೆಲ್ಲ ಹೇಗೋ ನಮ್ಮವರೆಲ್ಲ ಮ್ಯಾನೇಜ್ ಮಾಡಿದ್ರು. ನಮ್ಮ ಎಂಪ್ಲಾಯೀಸ್ಗಳು ಒಂದು ಕಮಿಟ್ಮೆಂಟ್ ಇದರಿಂದ ಎಲ್ಲ ಮ್ಯಾನೇಜ್ ಮಾಡಿದ್ರು. ವಿ ವರ್ ಏಬಲ್ ಟು ರನ್ ದ ಏರ್ಲೈನ್ ಸಕ್ಸಸ್ಫುಲ್ಲಿ. ಸರ್, ಇಷ್ಟು ಸಕ್ಸಸ್ಫುಲ್ಲಾಗಿ ಏರ್ಲೈನ ರನ್ ಮಾಡಬೇಕಾದಾಗ, ಅಂದರೆ ನೀವು ಹೇಳಿದ್ರೆ 3 ವರ್ಷದಲ್ಲಿ 64 ಏರ್ಪೋರ್ಟ್ಸ್ ಇದಕ್ಕೆ ಫ್ಲೈ 66 ಏರ್ಪೋರ್ಟ್ಸ್ಗೆ ಫ್ಲೈ ಆಗ್ತಾ ಇತ್ತು ಏರ್ ಡೆಕ್ಕನ್ ಅಂತ. ಸೊ ಇಷ್ಟು ಸಕ್ಸಸ್ಫುಲ್ ಆದಾಗ ಕಿಂಗ್ಫಿಷರ್ ಏರ್ಲೈನ್ಸ್ಗೆ ಮಾರಿದ್ದು ಯಾಕೆ? ಅಂದರೆ ಅನಿವಾರ್ಯದಿಂದ ಮಾರಿದ್ದ, ಇಲ್ಲ ಯಾವ ಕಾರಣಕ್ಕೋಸ್ಕರ ಏರ್ ಡೆಕ್ಕನ್ನ ಮಾರಿದ್ದು ಸರ್? ಇವತ್ತಿಗೆ ಜಾಸ್ತಿ ಪ್ರೈಸಿಂಗ್ ಇಟ್ಟೇ ಫ್ಲೈ ಮಾಡೋದು ಕಷ್ಟ ಅನ್ಸುತ್ತೆ, ಅಥವಾ ಆವತ್ತಿಗೆ ₹1 ₹100 500 ರೂಪೀಸ್ಗೆಲ್ಲ ಟಿಕೆಟ್ ಕೊಟ್ರಿ ಅಂತ ನಾವು ಕೇಳಿದ್ದೀವಿ ಸರ್. ಆ್ಯಕ್ಚುಲಾಗಲ್ಲಿ ಅದು ಹೇಗೆ ಸಾಧ್ಯ ಸರ್? ನಮಗೆ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಇದರಲ್ಲಿ ಹೇಗೆ ಮಾಡಿದ್ರಿ, ಹೇಗೆ ಪ್ಲ್ಯಾನ್ ಮಾಡಿದ್ರಿ? ಯಾಕೆಂದರೆ ಇದು ನಂಗೆ ತಿಳಿದ ಮಟ್ಟಿಗೆ ಆ್ಯಕ್ಚುಲಿ ಇದೆ ಲೋ ಮಾರ್ಜಿನ್ ಬಿಸ್ನೆಸ್ ಅಂತ ಹೇಳ್ತಾರೆ ಇದರಲ್ಲಿ. ಆವಾಗ ಪ್ಲ್ಯಾನ್ ಮಾಡ್ಬೇಕಾದ್ರೆ ಹೇಗೆ ಮಾಡಿದ್ರಿ, ಏನು ತುಂಬ ಆಶ್ಚರ್ಯವಾದ ವಿಷಯ ಸರ್. ಇದರಲ್ಲಿ ಹೇಗೆ ಪ್ಲ್ಯಾನ್ ಮಾಡಿದ್ರಿ ಸರ್? ಇದ್ರ ಬಗ್ಗೆ ಸ್ವಲ್ಪ 1-2 ಮಾತು ಸರ್. ಇದು ಭಾಳ ಇಂಟ್ರೆಸ್ಟಿಂಗ್ ಕ್ವಶನ್ನು. ಯಾಕೆ ನೀವು ₹1 ₹500 ₹100 ಇದನ್ನು ನಮಗೆ ಎಷ್ಟೋ ಜನ ಕ್ವಶನ್ಗಳು ಕೇಳಿದ್ದಾರೆ, ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಗಳು ಕೇಳಿದ್ದಾರೆ. ಆ್ಯಕ್ಚುಲಿ ಡೆಕ್ಕನ್ ಏರ್ ಡೆಕ್ಕನ್ನು ವಾಸ್ ಅ ಕೇಸ್ ಸ್ಟಡಿ ಇನ್ ಹಾರ್ವರ್ಡ್ ಯೂನಿವರ್ಸಿಟಿ. ಹಾರ್ವರ್ಡ್ ಪ್ರೊಫೆಸರ್ಸು ಬಂದು ಇಲ್ಲಿ 1 ವೀಕ್ ಕ್ಯಾಂಪ್ ಮಾಡಿ ಎಲ್ಲ ಸ್ಟಡಿ ಮಾಡಿ ಒಂದು ಕೇಸ್ ಸ್ಟಡಿ ಪಬ್ಲಿಷ್ ಮಾಡಿದ್ರು. ಇದು ಹಾರ್ವರ್ಡ್ ಸ್ಟಡಿ ಇವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೂ ಶೇರ್ ಮಾಡಿದ್ರು. ಸೊ ಇದೇ ಮ್ಯಾನೇಜ್ಮೆಂಟ್ ಸ್ಟಡಿಗೆ ಒಂದು ಇದು ಅಂತ. ಇದನ್ನು ನಾವು ಯಾವನೊಬ್ಬ ಹೆಂಗೆ ಬಿಸ್ನೆಸ್ಸು ಶುರು ಮಾಡಬೇಕು, ಹೆಂಗೆ ಮ್ಯಾನೇಜ್ ಮಾಡಬೇಕು, ಹೆಂಗೆ ಇದು ಮಾಡಬೇಕು ಅನ್ನೋದಕ್ಕೆ ಇದು ಒಂದು ಒಳ್ಳೆ ಎಕ್ಸಾಂಪಲ್. ಏರ್ ಡೆಕ್ಕನ್ ಈಸ್ ಅ ವೆರಿ ಎಕ್ಸಾಂಪಲ್, ಗುಡ್ ಎಕ್ಸಾಂಪಲ್, ಹೌ ಇಟ್ ಸ್ಟಾರ್ಟೆಡ್, ಹೌ ಇಟ್ ಫ್ಲರಿಶ್ಡ್, ಹೌ ಇಟ್ ಗ್ರೂ, ವಿತ್ ಸೋ ಮಚ್. ಇವಾಗ ನಮ್ಮದು ಶುರು ಮಾಡಿದಾಗ ನಮ್ಮದು 0 ಟರ್ನ್-ಓವರಿಂದ 4th ಇಯರ್ ಟರ್ನ್-ಓವರ್ ನಮ್ಮದು 3,000 ಕೋಟಿಗೆ ಹೋಯ್ತು. 0 to 3,000 crores ಟರ್ನ್-ಓವರ್ ಇನ್ ಬಿಟ್ವೀನ್ 2003 to 2007, 3,000 crore ಟರ್ನ್-ಓವರ್ ಇನ್ 4 years, ವಿಚ್ ಈಸ್ ಎ ಗುಡ್ ಥಿಂಗ್ ಫಾರ್ ಎ ಕೇಸ್ ಸ್ಟಡಿ, ಹೌ ಯು ಕ್ಯಾನ್ ಮ್ಯಾನೇಜ್. ಸುಮ್ಮನೆ ಬಿಸ್ನೆಸ್ ಇದೆ ಟರ್ನ್-ಓವರ್ ಆಗೋಗ್ಬಿಡ್ತು ಅಂತಂದರೆ ಅದನ್ನು ಮ್ಯಾನೇಜ್ ಮಾಡೋ ಕೆಪಾಸಿಟಿ ಬೇಕು, ಅದ್ರ ಜನಗಳು ಬೇಕು, ಅದನ್ನು ಅವ್ರಿಗೆ ಕಂಟಿನ್ಯೂಸ್ ಟ್ರೈನಿಂಗು, ಅದು ಕ್ಯಾಪಿಟಲ್ ಡಿಪ್ಲಾಯ್ಮೆಂಟು, ಏನೇನೋ ಇದಿದೆ. ಇದರಲ್ಲಿ ಈ ₹1 500 ₹100 ಟಿಕೆಟು ಹೇಗೆ ಅಂತಂದರೆ, ಇದನ್ನು ನಾವು ಇಂಡಿಯಾದಲ್ಲಿ ಏರ್ಲೈನ್ನ ಪಾಪ್ಯುಲರೈಸ್ ಮಾಡೋದಕ್ಕೆ ಈ ಸ್ಕೀಮ್ನ ನಾವು ಯೂಸ್ ಮಾಡಿದ್ವಿ. ಯಾಕಂದರೆ ಈಗ ಎಷ್ಟೋ ಜನಕ್ಕೆ ಟಿಕೆಟ್ ₹2,000 ಅಂದ್ರೂ ಕೊಡೋದು ಕಷ್ಟ ಆಯಿತು. ಏನಂದರೆ ಕೆಲವರು ಎಷ್ಟೋ ಜನಕ್ಕೆ ನಾವು ಏರ್ಲೈನಲ್ಲಿ ಹೋಗಬೇಕು, ಏರ್ಕ್ರಾಫ್ಟಲ್ಲಿ ಕೂತೇ ಇಲ್ಲ, ಅದು ಒಂಥರ ಇದಿರುತ್ತೆ ನೋಡಿ, ಆಸೆ ಇರುತ್ತೆ ನೋಡಿ. ಅದಕ್ಕೆ ಏನು ಮಾಡಿದ್ವಿ, ನೀವು 3 ತಿಂಗಳಿಗೆ ಮುಂಚೆ ಬುಕ್ ಮಾಡಿದ್ರೆ ನಾವು ಟಿಕೆಟ್ನ 100 ಅಥವಾ 100 ಅಥವಾ ₹500 ಕೊಡ್ತೀವಿ. ಅಂದರೆ ಅದು ಲಿಮಿಟೆಡ್ ನಂಬರ್ ಆಫ್ ಸೀಟ್ಸು. ಆದರೆ ಎಲ್ಲ ನೀವು 3 ತಿಂಗಳಿಗಿಂತ ಬುಕ್ ಮಾಡಿಬಿಟ್ರೆ ಎಲ್ಲ ಟಿಕೆಟು ₹1 ಸಿಗುತ್ತೆ ಅಂತಿಲ್ಲ. ಇವಾಗ ಏರ್ಕ್ರಾಫ್ಟಲ್ಲಿ ಏನಂತಂದರೆ, ಇದನ್ನು ನೀವು ಸೀಟ್ನ ಫಿಲ್ ಮಾಡ್ತಿರಲ್ಲ, ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ಅದನ್ನು ಸೀಟ್ ಫಿಲ್ ಮಾಡ್ತಿರಲ್ಲ, ಅದು ಒಂದು ದೊಡ್ಡ ಸಬ್ಜೆಕ್ಟ್ ಅದು. ಯಾಕಂದರೆ ಪೆರಿಷಬಲ್ ಇನ್ವೆಂಟ್ರಿ ಅಂತಾರೆ. ಈಗ ಏರ್ಲೈನ್ ಸೀಟ್ ಅವತ್ತು ಆಕ್ಯುಪೈ ಯಾವುದೋ ಏರ್ಕ್ರಾಫ್ಟ್ ಟೇಕ್ ಆಫ್ ಆಯಿತು ಬೆಂಗಳೂರಿಂದ ಡೆಲ್ಲಿಗೆ, 180 ಸೀಟ್ ಇದೆ, 180 ಸೀಟಲ್ಲಿ ಒಂದು 10 ಸೀಟ್ ಆಕ್ಯುಪೈ ಆಗದೇ ಇದ್ದರೆ ಅದು ಆಯಿತು, ಅದು ಸತ್ತೋಯ್ತು. ಅದು ಅಂದರೆ ಅದು ಪರೀಕ್ಷೆ ಆಗಿಬಿಡುತ್ತೆ, ಆಯಿತಾ. ಅದು ಆ ಸೀಟಲ್ಲಿ ನಿಮ್ಗೆ ನೆಕ್ಸ್ಟ್ ಡೇ ದುಡ್ಡು ಬರೋದೇ ಇಲ್ಲ. ಇದನ್ನ ಪೆರಿಷಬಲ್ ಇನ್ವೆಂಟ್ರಿ ಅಂತಾರೆ. ಈಗ ನೀವು ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಇವತ್ತು ನಾಳೆ ನಾಡಿದ್ದು ಸೇಲ್ ಆಗದೇ 4-5 ದಿವಸ ಅದನ್ನ ಎಷ್ಟು ಬಿಡಬೇಕು, ಕೊಳ್ತೋಗುತ್ತೆ. ಅದೇ ಇದು ಪೆರಿಷಬಲ್ ಇನ್ವೆಂಟ್ರಿಯಿಂದ ಇದು ಏರ್ಲೈನಲ್ಲಿ ಪೆರಿಷಬಲ್ ಇನ್ವೆಂಟ್ರಿ. ಅಂದರೆ ಏರ್ಲೈನ್ ಟಿಕೆಟ್ ಸೇಲ್ ಆಗದೇ ಇದ್ರೆ, ಅದು ಆಕ್ಯುಪೈ ಆಗದೇ ಇದ್ರೆ ಏನು ಮಾಡೋಕ್ಕಾಗಲ್ಲ. ಇದನ್ನು ಒಂದು ಆ್ಯಾವ್ರೇಜ್ ನೀವು ಸ್ಟ್ಯಾಟಿಸ್ಟಿಕ್ಸ್ ಸ್ಟಡಿ ಮಾಡಿದ್ರೆ, ಈಗ ಏರ್ಲೈನಲ್ಲಿ 100% ಸೀಟ್ ಫಿಲ್ ಮಾಡೋದು, 1 ಮಂತ್ ಆ್ಯಾವ್ರೇಜ್ ತೊಗೊಂಡ್ರೆ 100% ಸೀಟ್ ಫಿಲ್ ಮಾಡೋದು ತುಂಬ ಕಷ್ಟ, ನಾಟ್ ಪಾಸಿಬಲ್. 92% ನೀವು ಫಿಲಪ್ ಮಾಡಿದ್ರೆ ಅದೇ ಗ್ರೇಟ್.
ಈಗ ಜೆಟ್ ಏರ್ವೇಸ್ ಸ್ಟ್ಯಾಟಿಸ್ಟಿಕ್ಸ್ ಅವಾಗ 75% ಇತ್ತು. 75 ಅವ್ರ ಆ್ಯಾವ್ರೇಜ್ ಲೋಡ್ ಫ್ಯಾಕ್ಟರ್ ಅಂತೀವಿ, ಆ್ಯಾವ್ರೇಜ್ ಲೋಡ್ ಫ್ಯಾಕ್ಟರ್ 75% ಇತ್ತು. ಅಂದರೆ 25% ಸೀಟ್ ಖಾಲಿ ಹೋಗ್ತಿದ್ವು, ಆಯಿತಾ. ನಮ್ಮದ್ರಲ್ಲಿ ಲೋ ಕಾಸ್ಟ್ ಆದ್ದರಿಂದ ನಮ್ಮಲ್ಲಿ ಒಂದು 10% ಸೀಟ್ ಖಾಲಿ ಹೋಗೋದು ಆಲ್ಮೋಸ್ಟ್ ಒಂದು ತಿಂಗಳಲ್ಲಿ. ಅದನ್ನು ಯಾವ್ದಾರ ಪ್ರೈಸಿಗೆ ಮಾರ್ಬಿಡೋಣ. ಸೊ ಸುಮ್ಮನೆ ಖಾಲಿ ಹೋಗೋ ಬದಲು ಜನ ಕೂತ್ಕೊಂಡು ಹೋಗಲಿ, ₹1 ಆಗಲಿ, ₹100 ಆಗಲಿ, ₹500 ಆಗಲಿ ಹೋಗಲಿ, ಅವ್ರಿಗೆ ಏರ್ ಟ್ರಾವೆಲ್ ಅಭ್ಯಾಸ ಬರಲಿ, ಒಂದು ಚಟ ಬರಲಿ, ಅಭ್ಯಾಸಕ್ಕಿಂತ ಚಟ ಬರಲಿ ಅಂತ ನಾವೊಂದು ಚಟ ಹುಟ್ಟಿಸೋದಕ್ಕೆ ಇದನ್ನು ಮಾಡಿದ್ವಿ. ಅದರಿಂದ ಕಂಪ್ನಿಗೆ ಲಾಸ್ ಆಗಿದೆ. ಕಂಪ್ನಿಗೆ 10% ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಫ್ಲೈಟಲ್ಲಿ ನಾವು ಇವಾಗ ಬೆಂಗಳೂರು ಹೈದರಾಬಾದ್ ಯಾವಾಗಲೂ 96% ಹೋಗೋದು. 96% ಆ್ಯಾವ್ರೇಜ್ ಲೋಡ್ ಫ್ಯಾಕ್ಟ್ರು, 4% ಮಾತ್ರ ಖಾಲಿ ಇರೋದು. ಆ 4%ಅಲ್ಲಿ 2 or 3% ಮಾತ್ರ ನಾವು ಈ ಕನ್ಸೆಷನ್ ಟಿಕೆಟ್ ಕೊಡ್ತಾ ಇದ್ವಿ. ಈಗ ಬೆಂಗಳೂರು ಡೆಲ್ಲಿ ಆದರೆ ಒಂದು 10% ಖಾಲಿ ಹೋಗೋದು. ಅದನ್ನು ನಾವು ಐಡೆಂಟಿಫೈ ಮಾಡಿ, ಅಂದರೆ ಒಂದೊಂದು ದಿವಸ 100% ಫಿಲಪ್ ಇರೋದು, ಇನ್ನೊಂದು ದಿವಸ 80%, ಇನ್ನೊಂದು 75%, ಇನ್ನೊಂದು ಸರಿ 96%, ಈ ಥರ ಆ್ಯಾವ್ರೇಜ್ 90% ಬರೋದು ಬೆಂಗಳೂರು ಡೆಲ್ಲಿ. ಅದರಲ್ಲಿ 10% ಸೀಟು ಖಾಲಿ ಹೋಗೋದು. ಅದನ್ನು ಐಡೆಂಟಿಫೈ ಮಾಡಿ ಆ ಸ್ಟ್ಯಾಟಿಸ್ಟಿಕ್ ಕ್ಯಾಲ್ಕ್ ಮಾಡಿ ಅಷ್ಟು ಸೀಟ್ನ ನಾವು ಕನ್ಸೆಷನ್ ರೇಟಿಗೆ ಸೇಲ್ ಮಾಡೋದು. ಅದರಲ್ಲಿ ಕೆಲವು ಇದಿತ್ತು, ಯಾಕಂದರೆ ಈಗ ಬೆಂಗಳೂರು ಟು ಡೆಲ್ಲಿ ಅವನಿಗೆ ₹1 ಸಿರ್ಬೋದು, ಡೆಲ್ಲಿ ಟು ಬೆಂಗಳೂರು ಅವನಿಗೆ ₹2,000 ಕೊಡ್ತಾನೆ. ಅಂದರೆ ನಂದು ₹1 ಆಗಲಿಲ್ಲ ಅದು ಟಿಕೆಟ್, ಅದು ₹1,000 ಆಯಿತು. ಅದು ಆ್ಯಾವ್ರೇಜ್ ₹1,000 ಬಂತು. ಆ್ಯಂಡ್ ಇದೆಲ್ಲ 3 ತಿಂಗಳು ಮುಂಚೆ, 2 ತಿಂಗಳು ಮುಂಚೆ, 4 ತಿಂಗಳು ಮುಂಚೆ ಅವರು ಟಿಕೆಟ್ ಪರ್ಚೇಸ್ ಮಾಡ್ತಾರೆ. ಅದು ನಮ್ಮ ಹತ್ರ, ಆ ದುಡ್ಡು ನಮ್ಮ ಹತ್ರ ಇರೋದು. ನೀವು ಕೇಳಿದ್ರಲ್ಲ ಫೈನಾನ್ಸ್ ಹೆಂಗೆ ಮ್ಯಾನೇಜ್ ಮಾಡ್ತೀನಿ, ಇದು ಒನ್ ಆಫ್ ದ ರೀಸನ್ ಹೌ ಯು ಆರ್ ಮ್ಯಾನೇಜಿಂಗ್ ದ ಫೈನಾನ್ಸ್ ಅಂತ. ಸೊ ಅದೇ ಕಿಂಗ್ ಫಿಶರ್ಗೆ ಯಾಕೆ ಮಾರಬೇಕಾಯ್ತು? ಯಾಕೆಂದರೆ ಮರ್ಜ್ ಮಾಡಬೇಕಾಯ್ತು. ಬಿಕಾಸ್ ಏರ್ ಡೆಕ್ಕನ್ ಸಕ್ಸಸ್ಫುಲಿ ರನ್ ಆಗ್ತಾ ಇರಬೇಕಾದಾಗ ಈ ಒಂದು ಅನಿವಾರ್ಯತೆ ಯಾಕೆ ಬಂತು ಏರ್ ಡೆಕ್ಕನ್ಗೆ ಅಂತ? ನೋಡಿ, ನಾವು ಏರ್ ಡೆಕ್ಕನ್ನಲ್ಲಿ ನಾವು ಶುರು ಮಾಡಿದಾಗ ನಮ್ಮ ಇನ್ವೆಸ್ಟರ್ಸು ನಾ ಹೇಳ್ದಂಗೆ ಒಬ್ಬರು ಕೋಕೋ ಕೋಲಾ ಬಾಟ್ಲರು ಅವರು ಇನ್ವೆಸ್ಟ್ ಹಾಕಿದ್ರು. ಆಮೇಲೆ ಕ್ಯಾಪ್ಟನ್ ಗೋಪಿನಾಥ್ ಅವ್ರದ್ದೆಲ್ಲ ಇನ್ವೆಸ್ಟ್ಮೆಂಟ್ ಇತ್ತು. ನಾವು ಕಂಟಿನ್ಯೂಸ್ ಆಗಿ ಫಂಡ್ ರೈಸ್ ಮಾಡಬೇಕಾಗೋ ಇದಿತ್ತು. ಮೊದಲು ನಾವು ಒಂದು ಪ್ರೈವೇಟ್ ಈಕ್ವಿಟಿ ರೈಸ್ ಮಾಡಿದ್ವಿ. ICICI ವೆಂಚರ್ಸ್, ಕ್ಯಾಪಿಟಲ್ ಇಂಟರ್ನ್ಯಾಷನಲ್ 180 ಕೋಟಿ ತೊಗೊಂಡ್ವಿ. ಅದಾದಮೇಲೆ ಪಬ್ಲಿಕ್ ಇಶ್ಯೂ ಮಾಡಿದ್ವಿ. ಸುಮಾರು 400 ಕೋಟಿ ಪಬ್ಲಿಕ್ ಇಶ್ಯೂನಲ್ಲಿ ರೈಸ್ ಮಾಡಿದ್ವಿ. ಸೊ ಹೀಗಾಗಿ ಏನಾಯಿತು ಅಂದರೆ ನಮ್ಮದು ಈಕ್ವಿಟಿ ಡೈಲ್ಯೂಟ್ ಆಗಿ ಪ್ರಮೋಟರ್ ಶೇರ್ ಹೋಲ್ಡಿಂಗು ಒಂದು 20ರಿಂದ 25%ಗೆ ಇಳಿದೋಯ್ತು. ಪ್ರಮೋಟರ್ ಶೇರ್ ಹೋಲ್ಡಿಂಗ್ 75% ಇನ್ವೆಸ್ಟರ್ಸ್ ಹತ್ತಿರ, ಅಂದರೆ ಪಬ್ಲಿಕ್ಕಲ್ಲಿ 25% ಇತ್ತು, 50% ಬೇರೆ ಇನ್ವೆಸ್ಟರ್ಸ್ ಇದ್ದರು. ಇದು ಏನಾಯಿತು ಅಂದರೆ 2005 ಆದಮೇಲೆ, ಈ ಏರ್ ಡೆಕ್ಕನ್ ಸಕ್ಸಸ್ ಆದಮೇಲೆ ಬೇಕಾಷ್ಟು ಏರ್ಲೈನ್ಗಳು ಬರೋಕ್ಕೆ ಶುರುವಾಗು. ಕಿಂಗ್ ಫಿಶರ್ ಬಂತು 2005ನಲ್ಲಿ, ಇಂಡಿಗೋ 2006ಅಲ್ಲಿ ಬಂತು, ಸ್ಪೈಸ್ ಜೆಟ್ ಅಂತ ಬಂತು, ಅದು 2005ನಲ್ಲಿ ಬಂತು, ಪ್ಯಾರಾಮೌಂಟ್ ಅಂತ ಬಂತು, ಅದು 2005ನಲ್ಲಿ. 2005ನಲ್ಲಿ ಸುಮಾರು 4 ಏರ್ಲೈನ್ ಶುರುವಾದವು. ಕಿಂಗ್ ಫಿಶರ್ ಲೋ ಕಾಸ್ಟ್ ಏರಿಯಾ ಇಲ್ಲ, ಕೆಲವು ಈ ಸ್ಪೈಸ್ ಜೆಟ್ ಲೋ ಕಾಸ್ಟ್ ಅಂತ ಬಂದರು. ಆಮೇಲೆ ಗೋ ಏರ್ ಅಂತ ಬಂತು, ವಾಡಿಯಾ ಗ್ರೂಪ್ನವ್ರದ್ದು. ಸೊ ಇವರೆಲ್ಲ ದೊಡ್ಡ ಇಂಡಸ್ಟ್ರಿಯಲಿಸ್ಟು. ಲೈಕ್ ಗೋ ಏರು ವಾಡಿಯಾ ಗ್ರೂಪ್, ಬಾಂಬೆ ಡೈಯಿಂಗ್ ಗ್ರೂಪು, ಬಿಗ್ ಇಂಡಸ್ಟ್ರಿಯಲಿಸ್ಟ್ ಅಂತ. ಆಮೇಲೆ ಪ್ಯಾರಾಮೌಂಟ್ ಏರ್ ಅಂತ ಇದರಲ್ಲಿ ಶುರುವಾಯಿತು ಮಧುರೈ ಸೈಡ್ನಲ್ಲಿ. ಅವರು ತ್ಯಾಗರಾಜನ್ ಅಂತ ಟೆಕ್ಸ್ಟೈಲ್ ಫ್ಯಾಮಿಲಿನಲ್ಲಿ ಅವರು. ದೇ ಆರ್ ರಿಚ್ ಪೀಪಲ್ ವಿತ್ ಡೀಪ್ ಪಾಕೆಟ್ಸು. ಕಿಂಗ್ ಫಿಶರು UB ಗ್ರೂಪ್ ಸಪೋರ್ಟೆಡ್ಡು. ಹೀಗೆ ಎಲ್ಲರೂ ಬಿಗ್ ಇಂಡಸ್ಟ್ರಿಯಲಿಸ್ಟು ಶುರು ಮಾಡಿದ್ರು. ಇನ್ನು ಏರ್ ಡೆಕ್ಕನ್ ಇಷ್ಟು ಕಡಿಮೆನಲ್ಲಿ ಶುರು ಮಾಡಿ ಈ ಥರ ಸಕ್ಸಸ್ ಆದರೆ ನಾವು ಯಾಕಾಗಬಾರ್ದು ಅಂತ ಒಂದು 5 ಏರ್ಲೈನ್ ಶುರುವಾಯಿತು. ಈ 5 ಏರ್ಲೈನ್ ಶುರುವಾದಾಗ ನಮ್ಮ ಇನ್ವೆಸ್ಟರ್ಗಳಿಗೆ ಸ್ವಲ್ಪ ಭಯ. ಈಗ ನೀವು ನಮ್ಮಲ್ಲಿ ಸರಿಯಾಗಿ ನಡೀತಾ ಇದ್ದರೆ ನಮ್ಮದೆಲ್ಲ ಲಾಸ್ ಆಗೋಗ್ಬಿಡುತ್ತೆ. ಈ ಇಂಡಸ್ಟ್ರಿನಲ್ಲಿ ಇದು ಕಾಮನ್ನು. ಏನಾಯ್ತು ಅಂದರೆ ಕಾಂಪಿಟೇಷನ್ ಜಾಸ್ತಿ ಆದರೆ ಕನ್ಸಾಲಿಡೇಷನ್ ಅಂತೇಳಿ ಏನು ಮಾಡ್ತಾರೆ, ಏರ್ಲೈನ್ಗಳು ಮರ್ಜ್ ಆಗ್ತವೆ ಅಥವಾ ಬಿಸ್ನೆಸ್ಗಳು ಮರ್ಜ್ ಆಗ್ತವೆ. ಇದನ್ನು ಏರ್ಲೈನ್ ಇಂಡಸ್ಟ್ರಿ ಒಂದೇ ಅಲ್ಲ, ಎಲ್ಲ ಇಂಡಸ್ಟ್ರಿಲೂ ಈ ಥರ ನಡೆಯುತ್ತವೆ. ಸಾಫ್ಟ್ವೇರ್ ಇಂಡಸ್ಟ್ರಿ ಇರ್ಬೋದು, ಅಥವಾ ನಾವು ಕೇಳಿದ್ದೀವಿ ಬೇಕಾದಷ್ಟು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗಳು ಎಲ್ಲ ಕಡೆ ಮರ್ಜ್ ಆಗಿ ಅದನ್ನು ಒಂದು ಆಪ್ಟಿಮೈಸೇಷನ್ ಮಾಡೋ ದೃಷ್ಟಿಯಿಂದ ಮರ್ಜ್ ಮಾಡ್ತಾರೆ. ಅದೇ ಥರ ಈ ನಮ್ಮ ಇನ್ವೆಸ್ಟರ್ಗಳು ನಮ್ಮ ಮೇಲೆ ಸ್ವಲ್ಪ ಪ್ರೆಷರ್ ಆಗೋಕ್ಕೆ ಶುರು ಮಾಡ್ತಾರೆ. ಈಗ ನಿಮ್ಮಲ್ಲಿ ಯಾರೋ ಒಬ್ಬರು ಪ್ರಮೋಟರ್ ಅಂತ ಬಂದು ಅವರು ಡೀಪ್ ಪಾಕೆಟ್ ಇಟ್ಕೊಂಡು ಬೇರೆ ಇಂಡಸ್ಟ್ರಿ ಇಸ್ಕೊಂಡು ಇದನ್ನು ಸಪೋರ್ಟ್ ಮಾಡೋದು ಕಷ್ಟ ಇದೆ, ಇದನ್ನು ನಾವು ಮರ್ಜ್ ಮಾಡೋದು ಒಳ್ಳೆಯದು ಅಂತ ಇಟ್ ವಾಸ್ ಅ ಬೋರ್ಡ್ ಡಿಸಿಷನ್.
ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿಸಿಷನ್. ಅದರಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ನಮಗೆ ಇನ್ಸ್ಟಿಟ್ಯೂಷನಲ್ ರೆಪ್ರೆಸೆಂಟೇಷನ್ನು ಇತ್ತು. ಲೈಕ್ ICICI ವೆಂಚರಿಂದ ಒಬ್ಬರು ನಾಮಿನಿ ಡೈರೆಕ್ಟರ್ ಇದ್ದರು, ಆಮೇಲೆ ಕ್ಯಾಪಿಟಲ್ ಇಂಟರ್ನ್ಯಾಷನಲ್ ಅಂತ ಒಂದು ಅಮೆರಿಕನ್ ಫಂಡ್ ಅವರಿಂದ ಇದ್ದರು, ಆಮೇಲೆ ನಮ್ಮಲ್ಲಿ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇದ್ದರು ಹೂ ಆರ್ ರೆಪ್ರೆಸೆಂಟಿಂಗ್ ಪಬ್ಲಿಕ್. ಇಂಡಿಪೆಂಡೆಂಟ್ ಡೈರೆಕ್ಟ್ರಲ್ಲಿ ವಿಜಯ ಅಮೃತರಾಜು ಇದ್ದರು. ಸೊ ಇವ್ರದ್ದೆಲ್ಲ ಒಂದು ಒಪಿನಿಯನ್ ಏನಂದರೆ, ನಾವು ಬೇರೆ ಏರ್ಲೈನ್ ಜೊತೆ ಕನ್ಸಾಲ್ಟೇಷನ್ ಆಗಿಬಿಟ್ರೆ ಒಳ್ಳೆಯದು, ಆ್ಯಂಡ್ ನಾವು ಫೇರ್ನ ಕರೆಕ್ಟಾಗಿ ಚಾರ್ಜ್ ಮಾಡ್ಬೋದು, ಆಮೇಲೆ ನಮ್ಮ ಸರ್ವೈವಲ್ ಬೆಟರ್ ಅಂತ ಹೇಳಿ ಇದು ಮಾಡಿದ್ರು. ಆವಾಗ ಇವರು ಕಿಂಗ್ಫಿಷರ್ ಏರ್ಲೈನ್ಸೇ ಯಾಕೆ ಕಿಂಗ್ಫಿಷರ್ ಏರ್ಲೈನ್ ವಿಜಯ್ ಮಲ್ಯ ಅವರು ಮುಂದೆ ಬಂದರು. ಇಲ್ಲ, ನಾನು ಏರ್ ಡೆಕ್ಕನ್ನಲ್ಲಿ ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ, ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಯಾಕಂದರೆ ಅವ್ರದ್ದು ಒಂಥರ ಹೈ ಲೆವೆಲ್ ಏರ್ಲೈನ್. ಅಲ್ಲಿ ಅವರು ಏರ್ಲೈನ್ನಲ್ಲಿ ಯು ವಿಲ್ ಗೆಟ್ ಲಕ್ಸುರಿ ಎಕ್ಸ್ಪೀರಿಯನ್ಸ್ ಅಂತ ಅವ್ರು ಮಾಡಿದ್ರು. ನಮ್ಮದು ನಾವೇನು ಹೇಳಿದ್ವಿ, ನಮ್ಮ ಪ್ರಾಡಕ್ಟ್ ಡೆಫಿನೇಷನ್ ಏನು ಅಂದರೆ, ವಿ ಆರ್ ಟೇಕಿಂಗ್ ಫ್ರಮ್ ಪಾಯಿಂಟ್ A to ಪಾಯಿಂಟ್ B ಸೇಫ್ಲಿ, ಸೆಕ್ಯೂರ್ಡ್ಲಿ, ವಿತೌಟ್ ಲೂಸಿಂಗ್ ಯುವರ್ ಬ್ಯಾಗೇಜ್ ಅಟ್ ಲೋ ಕಾಸ್ಟ್. ದಟ್ ಈಸ್ ಅವರ್ ಡೆಫಿನೇಷನ್ ಆಫ್ ಅವರ್ ಪ್ರಾಡಕ್ಟ್. ಅವ್ರದ್ದು ವಿ ವಿಲ್ ಟೇಕ್ ಯು ಫ್ರಮ್ ಪಾಯಿಂಟ್ A to ಪಾಯಿಂಟ್ B. ಡ್ಯೂರಿಂಗ್ ದಟ್ ವಿ ವಿಲ್ ಸರ್ವ್ ಯು gourmet meal. We will give you entertainment, we will give you very good experience, rich man's experience ಅಂತ ಅವ್ರದ್ದು ಪ್ರಾಡಕ್ಟು. ಸೊ ಅವ್ರೇನು ಮಾಡಿದ್ರು ಅಂದರೆ, ಆಮೇಲೆ ನಾವಿಬ್ಬರು ಒಂದು ಏರ್ಕ್ರಾಫ್ಟ್ಗೆ ಕಸ್ಟಮರ್. ನಾವು ಏರ್ಬಸ್ ಯೂಸ್ ಮಾಡ್ತಾಯಿದ್ವಿ, ಅವರು ಏರ್ಬಸ್ A320 ನಾವು ಯೂಸ್ ಮಾಡ್ತಾಯಿದ್ವಿ. ಅದಕ್ಕೆ ಅದು ನಾವು ಕನ್ಸಾಲಿಡೇಟ್ ಮಾಡಿ, ಅವರು ಏನಂದರೆ ಈ ಇಂಟರ್ನ್ಯಾಷನಲ್ ಹೋಗೋದಕ್ಕೆ 5 years ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ನಾವು 2003ನಲ್ಲಿ ಶುರು ಹೋದ್ವಿ, 2008ಅಲ್ಲಿ 5 years ಕಂಪ್ಲೀಟ್ ಮಾಡ್ತಾಯಿದ್ವಿ. ಸೊ ಅದರಿಂದ ಅವರು ಮೊದಲೇ ಇಂಟರ್ನ್ಯಾಷನಲ್ ಹೋಗೋ ಇಂಟ್ರೆಸ್ಟ್ ಇತ್ತು ಅವರು. ಸೊ ಇದನ್ನೆಲ್ಲ ಕಂಬೈನ್ ಮಾಡಿ ನಾವು ಮರ್ಜ್ ಮಾಡೋಣ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಟ್ರಾವೆಲ್ಗೆ. ಆಮೇಲೆ ಇನ್ನೊಂದೇನು ಅಂದರೆ, ಕನ್ಸಾಲಿಡೇಟ್ ಮಾಡಿದ್ರೆ ಕೆಲವು ಕಾಮನ್ ಫೆಸಿಲಿಟೀಸ್, ಇವಾಗ ನಾವು A320 ಏರ್ಬಸ್ A320 ಆಪ್ರೇಟ್ ಮಾಡ್ತೇವೆ, ಅವರು ಎಂಜಿನಿಯರಿಂಗ್ ಫೆಸಿಲಿಟಿ ಕಾಮನ್ ಆಗುತ್ತೆ, ಪೈಲಟ್ಸ್ಗಳು ಕಾಮನ್ ಆಗ್ತಾರೆ, ಪೈಲಟ್ಸ್ ರಿಕ್ವೈರ್ಮೆಂಟ್ ಕಡಿಮೆ ಆಗುತ್ತೆ, ಪೈಲಟ್ ಎಂಜಿನಿಯರಿಂಗ್ ಟ್ರೈನಿಂಗ್ ಫೆಸಿಲಿಟಿ ಸೆಟಪ್ ಮಾಡ್ಬೋದು. ಆಮೇಲೆ ಏರ್ಬಸ್ನವ್ರ ಜೊತೆ ನೆಗೋಷಿಯೇಟ್ ಮಾಡಿ ಏರ್ಕ್ರಾಫ್ಟ್ ಕಾಸ್ಟ್ ಕಡಿಮೆ ಮಾಡ್ಬೋದು. ಏನೇನೋ ಈ ಥರ ಪ್ಲ್ಯಾನ್ಗಳು ಇಟ್ಕೊಂಡು ಮರ್ಜ್ ಮಾಡಿದ್ರು. ಬಟ್ ಏನಂದರೆ, ನನ್ನ ಒಪಿನಿಯನ್ನಲ್ಲಿ ಲೋ ಕಾಸ್ಟ್ ಏರ್ಲೈನ್ ರನ್ ಮಾಡೋದಕ್ಕೇ ಒಂಥರ ಅದಕ್ಕೆ ಸಪ್ರೇಟ್ ಮೈಂಡ್ ಸೆಟ್ ಬೇಕು. ನೀವು ಕಾಸ್ಟ್ ಕಡಿಮೆ ಮಾಡಬೇಕಾದ್ರೆ ಕಲ್ಚರ್ ಇಂಪಾರ್ಟೆಂಟ್, ಎಂಪ್ಲಾಯಿ ಕಲ್ಚರ್ ಇಂಪಾರ್ಟೆಂಟ್. ಎಂಪ್ಲಾಯಿ ಕಲ್ಚರ್ ನೀವು ಸರಿಯಾಗಿ ಕಲ್ಟಿವೇಟ್ ಮಾಡದಿದ್ರೆ ಕಾಸ್ಟ್ ಏನು ಮಾಡಿದ್ರು ಕಡಿಮೆ. ಸೊ ಅದು ಮ್ಯಾರೇಜು ನಾಟ್ ಪ್ರಾಪರ್ ಅಂತ ನನ್ನ ಒಪಿನಿಯನು. ಬಟ್ ಏನಂದರೆ, ಇನ್ವೆಸ್ಟರ್ಸ್ ಒಪಿನಿಯನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಅವರ್ ಪರ್ಸನಲ್ ಒಪಿನಿಯನ್. ಸೊ ಅದರಿಂದ ಮರ್ಜ್ ಆಯಿತು. ಬಟ್ ಅವರು ಮರ್ಜ್ ಆದಮೇಲೆ 2 ಏರ್ಲೈನು ಸೇರಿ 78 ಏರ್ಕ್ರಾಫ್ಟ್ ಆಗಿತ್ತು ಟೋಟಲ್ ಏರ್ಕ್ರಾಫ್ಟು. ಆಮೇಲೆ ಅವರು ಮ್ಯಾನೇಜ್ ಮಾಡಲಿಕ್ಕೆ ಆಗಲಿಲ್ಲ ಅನಿಸುತ್ತೆ, ವರ್ಕಿಂಗ್ ಕ್ಯಾಪಿಟಲು ಅದು ಇದೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಆಗಲಿಲ್ಲ ಅನಿಸುತ್ತೆ. ಅವ್ರು ಮಾಡಲ್ ಚೇಂಜ್ ಮಾಡಿದ್ರು. ಆಮೇಲೆ ನಾವು ರೂಟ್ ಸೆಲೆಕ್ಷನ್ಗೆ ಭಾಳ ಕೇರ್ಫುಲ್ಲಾಗಿ ರೂಟ್ ಸೆಲೆಕ್ಟ್ ಮಾಡ್ತಿದ್ವಿ. ಅಂದರೆ ಮರ್ಜ್ ಆದಾಗ ಹೆಸರು ಚೇಂಜ್ ಆಯ್ತಾ ಸರ್? ಏರ್ ಡೆಕ್ಕನ್ ಹೆಸರು ತೆಗೆದುಬಿಟ್ರು. ಅವರು ಕಿಂಗ್ಫಿಷರ್ ಫಸ್ಟ್ ಅಂತ ಕಿಂಗ್ಫಿಷರ್ ಏನೋ ಮಾಡೋದು, ಕಿಂಗ್ಫಿಷರ್ ರೆಡ್ ಅಂತ ಮಾಡಿದ್ರು. ಡೆಕ್ಕನ್ನ ಕಿಂಗ್ಫಿಷರ್ ರೆಡ್ ಅಂತ ಮಾಡಿದ್ರು. ಆ ಏರ್ಕ್ರಾಫ್ಟ್ ಮೇಲೆ ಲೋಗೋ ಎಲ್ಲ ಚೇಂಜ್ ಮಾಡಿದ್ರು. ಅಲ್ಲಿ ನಮ್ಮದು ಹ್ಯಾಂಡ್ದು ಲೋಗೋ ಇತ್ತು, ಅವರು ಕಿಂಗ್ಫಿಷರ್ ಬರ್ಡ್ ಲೋಗೋ. ಅದು ಒಂದೊಂದು ಏರ್ಕ್ರಾಫ್ಟ್ ಪೇಂಟಿಂಗೇ ಸುಮಾರು 60-70 ಲಕ್ಷ ಆಗುತ್ತದೆ. ಒಂದು ಏರ್ಕ್ರಾಫ್ಟ್ ಪೇಂಟಿಂಗ್, ಬರ್ಡ್ ಪೇಂಟಿಂಗ್ ಒಂದು 75 ಲಕ್ಷ ತನಕ ಆಯಿತು. ಎಲ್ಲ ಖರ್ಚು ಮಾಡಿದ್ರು. ಸೊ ಇದರಲ್ಲೆಲ್ಲ ದುಡ್ಡು ಕಳ್ಕೊಂಡ್ರು ಅನಿಸುತ್ತೆ, ನಮ್ಗೆ ಗೊತ್ತಿಲ್ಲ ಅದೇನು ಹೆಂಗಾಯ್ತು ಏನೋ ಗೊತ್ತಿಲ್ಲ. ಆದರೆ ಅದು ಅನ್ಫಾರ್ಚುನೇಟ್. ಈ ಶುಡ್ ಹ್ಯಾವ್ ಕಂಟಿನ್ಯೂಡ್ ಆಸ್ ಲೋ ಕಾಸ್ಟ್. ಇವಾಗ ನೋಡಿ, ಇಂಡಿಗೋನವರು ಲೋ ಕಾಸ್ಟ್ ಥರನೇ ಆಪ್ರೇಟ್ ಮಾಡ್ತಾರೆ. ಈಗ ಅವ್ರು ಎಲ್ಲಿಗೆ ಹೊಡೋಗಿದ್ದಾರೆ? ಅವರು ಸುಮಾರು 400 ಏರ್ಕ್ರಾಫ್ಟಿಗೆ ರೀಚ್ ಆಗಿದ್ದಾರೆ. 85,000 ಕೋಟಿ ಟರ್ನ್ ಓವರ್ ಮಾಡ್ತಾರೆ, 7-8 ಕೋಟಿ ಪ್ರಾಫಿಟ್ ಮಾಡ್ತಾರೆ. ಸೊ ಇವತ್ತಿಗೆ ನೀವು ಮತ್ತೆ ಏರ್ ಡೆಕ್ಕನ್ನ ತಿರುಗಿ ನೋಡೋದಾದರೆ ಏನಾದರೂ ಇನ್ನೂ ಮಾಡ್ಬೋದಿತ್ತು ಅಂತ ಅನಿಸುತ್ತಾ ಸರ್? ಅಂದರೆ ಉಳಿಸ್ಕೋಬೋದಿತ್ತಾ ಏರ್ ಡೆಕ್ಕನ್ನ ಅಂತ ಅನಿಸುತ್ತಾ? ಉಳಿಸ್ಕೋಬೋದಿತ್ತು. ಆದರೆ ಇನ್ವೆಸ್ಟರ್ಸ್ ಮೈಂಡು ಒಂಥರ ಅವ್ರು ಇನ್ವೆಸ್ಟರ್ ಯಾಕೆ ಬರ್ತಾರೆ ಕಂಪ್ನಿಗೆ? ಇವತ್ತು ದುಡ್ಡು ಹಾಕಿ ಒಂದು 4-5 ವರ್ಷ ಆದಮೇಲೆ ಅದ್ರ 3 ಪಟ್ಟು 4 ಪಟ್ಟು 5 ಪಟ್ಟು ದುಡ್ಡು ಮಾಡೋ ಇಂಟೆನ್ಷನ್ನಿಂದ ಬರ್ತಾರೆ. ಅವ್ರಿಗೇನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇದೆ, ನಮ್ಮ ದುಡ್ಡು ಲಾಸ್ ಆಗುತ್ತೆ ಅನ್ನೋ ಸಿಚುವೇಶನ್ ಬಂದರೆ ಅವ್ರುಗಳು ಈ ಥರ ಸಿಚುವೇಶನ್ನ ಫೋರ್ಸ್ ಮಾಡ್ತಾರೆ.
ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಕಾರ್ಪೊರೇಟ್ ಮ್ಯಾನೇಜ್ಮೆಂಟಲ್ಲಿ ಶೇರ್ ಹೋಲ್ಡರ್ಸ್, ಈ ಮೆಜಾರಿಟಿ ಆಫ್ ದ ಶೇರ್ ಹೋಲ್ಡರ್ಸ್ ಲೈಕ್ 76% ಶೇರ್ ಹೋಲ್ಡರ್ಸ್ ಕೂತ್ಕೊಂಡು ಒಂದು ಡಿಸಿಷನ್ ತೊಗೊಂಡ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ಮಾಡೋಕ್ಕಾಗಲ್ಲ, ಅದು ಫಾಲೋ ಮಾಡಲೇಬೇಕಾಗುತ್ತೆ. ಬಟ್ ಏರ್ ಡೆಕ್ಕನ್ ಕಂಟಿನ್ಯೂ ಆಗಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಎ ವೆರಿ ಬಿಗ್ ಏರ್ಲೈನ್. ಆ್ಯಂಡ್ ವಿ ಹ್ಯಾಡ್ ನೋಡಿ ಏರ್ ಇಂಡಿಯಾ ಅಥವಾ ಇಂಡಿಯನ್ ಏರ್ಲೈನ್ಸಲ್ಲಿ A320 ಏರ್ಬಸ್ A320 ಲಾಸ್ಟ್ ಡೆಲಿವರಿ ಆಗಿದ್ದು 96ಅಲ್ಲಿ. ಅದಾದಮೇಲೆ ನಾವು 2004ಅಲ್ಲಿ ನೆಕ್ಸ್ಟ್ ಡೆಲಿವರಿ ಟು ಏರ್ ಡೆಕ್ಕನ್ ಇನ್ 2004. ಅಂದರೆ 8 ವರ್ಷ ಏರ್ಬಸ್ನವ್ರಿಗೆ ಬಿಸ್ನೆಸ್ಸೇ ಇರಲಿಲ್ಲ ಇಂಡಿಯಾದಲ್ಲಿ. ನಾವು ತಿರ್ಗಾ ಅವ್ರಿಗೆ ಬಿಸ್ನೆಸ್ ಕೊಟ್ವಿ. ಅದನ್ನು ಉಪಯೋಗಿಸ್ಕೊಂಡು ನಾವು ಸುಮಾರು 62 ಏರ್ಕ್ರಾಫ್ಟ್ನ ಪರ್ಚೇಸ್ ಆರ್ಡ್ರ್ ಪ್ಲೇಸ್ ಮಾಡಿದ್ವಿ. ಅದು ಲೋಯೆಸ್ಟ್ ಕಾಸ್ಟ್. ಸುಮಾರು 55ರಿಂದ 60% ಡಿಸ್ಕೌಂಟಲ್ಲಿ ನಾವು ಏರ್ಕ್ರಾಫ್ಟ್ಗಳನ್ನ ಬುಕ್ ಮಾಡಿದ್ವಿ. ಅದು ಆ ಥರ ಸಿಚುವೇಶನ್ಗಳನ್ನು ನಾವು ಉಪಯೋಗಿಸ್ಕೊಂಡು ಕಾಸ್ಟ್ ಕಡಿಮೆ ಮಾಡಲಿಕ್ಕೆ ಏನು ಬೇಕೋ ಎಲ್ಲ ಮಾಡಿದ್ವಿ. ಸೊ ಅದು ನಡೆದಿದ್ದರೆ ಚೆನ್ನಾಗಿರೋದು. ನಮಗೆಲ್ಲ ನಡೆಯುತ್ತೆ ಅಂತ ಒಂದು ಇದಿತ್ತು. ಬಟ್ ಈ ಇನ್ವೆಸ್ಟರ್ಸ್ ಇನ್ಫ್ಲೂಯೆನ್ಸ್ ಫಾರ್ ಮರ್ಜಿಂಗ್ ವಿತ್ ಕಿಂಗ್ ಫಿಶರ್ ನಾವೇನು ಮಾಡೋಕ್ಕಾಗಲ್ಲ. ಈಗ ಯಾರು ದುಡ್ಡು ಹಾಕಿರ್ತಾರೋ ಅವನೇ ದೊಡ್ಡಪ್ಪ. ಸೊ ಅವ್ನ ಮಾತು ಕೇಳಲೇಬೇಕಾಗತ್ತೆ ನಾವು. ಆ ಸಿಚುವೇಶನ್ ಬಂತು.